ಸೊ ನೀವು ನೋಡ್ತಾ ಇದ್ದೀರಾ ಶಿವಸಾಗರ ವಿಹಾರ ಅಂತಂದು. ಇದು ಬಂದ್ಬಿಟ್ಟು ಧಾರವಾಡಲ್ಲಿರ್ತಕ್ಕಂಥದ್ದು. ಸೊ ಇಲ್ಲೇನಂತಂದರೆ ನಿಮಗೆ 1 ಡೇ 24 ಅವರ್ಸ್ಗೆ 340 ರೂಪಾಯಿಗೆ ನಿಮಗೆ ಲಾಡ್ಜಲ್ಲಿ ಒಂದು ನಿಮಗೆ ಸಿಂಗಲ್ ಬೆಡ್ಡಿನ ಒಂದು ಡೋರ್ಮಿಟ್ರಿ ಸಿಗ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಈ ಒಂದು ಮ್ಯಾನೇಜರ್ ಹತ್ರ ನಾವು ಡಿಸ್ಕಸ್ ಮಾಡೋಣ, ಯಾವ ಥರ ಇರುತ್ತೆ ಏನು. ನಮಸ್ತೆ ಸರ್. ಹಾಂ ಸರ್, ಆ್ಯಕ್ಚುಲಿ ಧಾರವಾಡದಲ್ಲಿದ್ದೀವಿ ಇವಾಗ ನಾವು. ಸೊ ಇದನ್ನು ನಾನು ಬಂದು ನೆನ್ನೆಯಿಂದ ಉಳ್ಕೊಂಡಿದ್ದೀನಿ 2 ಡೇಸು. ಸೊ ಹೇಗೆ ಸರ್, ಇದು ಗೌರ್ಮೆಂಟಿಂದ ಅಥವಾ ಪ್ರೈವೇಟ್ ಏಜೆನ್ಸಿ? ಬಿಲ್ಡಿಂಗ್ ಗೌರ್ಮೆಂಟ್ KSRTC ಬಿಲ್ಡಿಂಗ್. ಓಕೆ, ಆದರೆ ನಾವು ಇವಾಗ 10 ವರ್ಷ ನಮಗಾಗಿರುತ್ತೆ. ಓಕೆ, 10 ಇಯರ್ಸ್ ಅಗ್ರಿಮೆಂಟ್ ಆಗಿದೆ ನಿಮಗೆ? ಹಾಂ, ಎಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು. ಅವರು ಓಪನ್ ಬಿಲ್ಡಿಂಗ್ ಮಾತ್ರ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ನೀವು ಜಸ್ಟ್ 10 ಇಯರ್ಸ್ವರೆಗೂ ಅಗ್ರಿಮೆಂಟ್ ಮಾಡಿಕೊಂಡು ರಿನೋವೇಟ್ ಮಾಡ್ಕೊಂಡಿದ್ದೀರಾ? ಬರೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಬೇರೆ, ಮಹಿಳೆ ಪುರುಷರಿಗೆ ಬೇರೆ ಅಂತ ಸಿಂಗಲ್ ಬೆಡ್ ಕಾಮನ್ ಬಾತ್ರೂಮ್ ಡೋರ್ಮೆಟ್ರಿ ಮಾಡಿದ್ದೀವಿ. ಓಕೆ, ಡೋರ್ಮೆಟ್ರಿ ಮಾಡಿದ್ದೀರಾ? ಡೋರ್ಮೆಟ್ರಿ ಅಂದರೆ ಏನು ಸರ್ ಕನ್ನಡದಲ್ಲಿ? ಅಂದ್ರೆ ರೂಮು ಕೊಠಡಿ ಮಾಡಿ ಸಪ್ರೇಟ್ ಸಿಂಗಲ್ ಕಾಟ್ಗಳಿಟ್ಟು ರೂಮ್ ಮಾಡಿ. ಹಾಂ ಹಾಂ, ಒಂದೊಂದು ರೂಮ್ ಇದೆ. ಓಕೆ, ಕ್ಯಾಬಿನ್ ಸಿಸ್ಟಮ್ ಇದೆ ನಮಗೆ. ಹಾಂ ಹಾಂ ಹಾಂ. ಒಬ್ಬರಿಗೆ 340 ರೂಪಾಯಿ, 24 ಗಂಟೆ ಟೈಮ್ ಇರುತ್ತೆ. ಓಕೆ, ಆಮೇಲೆ 24 ಗಂಟೆ ಬಿಸಿನೀರು ಬರುತ್ತೆ. ಹಾಂ ಹಾಂ ಹಾಂ. ಆಮೇಲೆ ಲೈಟು, ಫ್ಯಾನು, ಚಾರ್ಜಿಂಗ್ ಪಾಯಿಂಟು. ಓಕೆ, ಅಗ್ದಿ ಹಾಗೆ ಒಂದು ಸಲ ನೋಡೋಣ ಸರ್ ಏನೇನಿದೆ ಅಂತ. ಬನ್ನಿ ಈ ಕಡೆ ಹಾಗೆ. ಸೊ ಇದು ಬಂದ್ಬಿಟ್ಟು ಶಿವಸಾಗರದೇನಿದೆ ಅಲ್ಲ, ಇದು ಇವ್ರದ್ದು ಕೌಂಟರು. ಸರ್ ಡೋರ್ಮೆಟ್ರಿ ಹೆಸರು ಬಂದ್ಬಿಟ್ಟು ಶಿವಸಾಗರ್ ವಿಹಾರ್ ಅಂತ. ಧಾರವಾಡದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಅದು ಹೊಸ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದು. ಓಕೆ, ಹೊಸ ಬಸ್ ಸ್ಟ್ಯಾಂಡ್ ಒಳಗಡೆ ಗೌರ್ಮೆಂಟ್ ಬಿಲ್ಡಿಂಗಲ್ಲೇ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಡೋರ್ಮೆಟ್ರಿ ಮಾಡಿದ್ದಾರೆ. ಡೋರ್ಮೆಟ್ರಿ ಅಂದರೆ ಏನಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ. ಸೊ ಇದರಲ್ಲಿ ಇವಾಗ ಇವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ಜೆಂಟ್ಸು ಮತ್ತು ಇನ್ನೊಂದು ಲೇಡೀಸು 2 ಭಾಗ ಮಾಡಿದ್ದಾರೆ. ಲೇಡೀಸ್ದು ಕೂಡ ತೋರಿಸ್ತೀನಿ. ಇವತ್ತು ಯಾರೂ ಇಲ್ಲ ಲೇಡೀಸು, ಹಾಗಾಗಿ ಬನ್ನಿ ಸರ್ ನೋಡೋಣ. ಸೊ ಇದು ಬಂದ್ಬಿಟ್ಟು ಲೇಡೀಸ್ ಕ್ಯಾಬಿನೆಟ್ಸು. ನೋಡಿ, ಎಲ್ಲ ಕಡೆಗೂ ಕೂಡ ನೋ ಸ್ಮೋಕಿಂಗು ಮತ್ತು ಮದ್ಯಪಾನ ಮಾಡೋಂಗಿಲ್ಲ ಅಂತ, ನೋ ಡ್ರಿಂಕಿಂಗು, ನೋ ಸ್ಪ್ಲಿಟ್ಟಿಂಗ್, ಸೊ ಉಗುಳು ಹಾಗಿಲ್ಲ ಅಂತ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಲೇಡೀಸ್ ಕಂಪಾರ್ಟ್ಮೆಂಟು. ಇದರಲ್ಲಿ ಸರ್ ಎಷ್ಟು ಬೆಡ್ ಇದೆ ಸರ್ ಟೋಟಲ್? ಲೇಡೀಸ್ 12 ಇದೆ ಸರ್. ಲೇಡೀಸ್ಗೆ 12 ಬೆಡ್ ಇದೆ. ಸೊ 12 ಬೆಡ್ಡಲ್ಲಿ ನಿಮಗೆ ಒಂದು ರೂಮನ್ನು ಓಪನ್ ಮಾಡಿ ತೋರಿಸ್ತಾರೆ ಇವಾಗ. ಸೊ ಮೇಲ್ಗಡೆ ಸೀಲಿಂಗ್ ಇರೋದಿಲ್ಲ, ಓಪನ್ ಇರುತ್ತೆ. ಬಟ್ ಪ್ರತಿಯೊಂದು ರೂಮಿಗೂ ಕೂಡ ಪ್ರತ್ಯೇಕವಾಗಿ ಲೈಟಿಂಗ್ ಆಗಲಿ, ಬೆಡ್ ಆಗಲಿ, ಹಾಗೆಯೇ ಚಾರ್ಜಿಂಗ್ ಪಾಯಿಂಟು, ಲ್ಯಾಪ್ಟಾಪ್ ಇಟ್ಕೊಳೋದಕ್ಕೆ ಎಲ್ಲದಕ್ಕೂ ಕೂಡ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ತುಂಬ ಸಿಂಪಲ್ ಆ್ಯಂಡ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ಡ್. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಲೈಟು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಕೆಳಗಡೆ ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸ್ವಿಚ್ ಬಂದ್ಬಿಟ್ಟು ನಿಮಗೆ ಫ್ಯಾನಿಂದು, ಇನ್ನೊಂದು ಲೈಟು, ಮತ್ತೊಂದು ಬಂದ್ಬಿಟ್ಟು ಚಾರ್ಜಿಂಗ್ ಸಾಕೆಟ್. ಸೊ 3 ಪಿನ್ ಕೊಟ್ಟಿದ್ದಾರೆ, ಒಂದು ಡ್ರಾಯರು. ಸೊ ಇದರ ಜೊತೆಗೆ ನಿಮಗೆ ಕ್ಲೋಸಿಂಗಿಗೆ ಒಂದು ಟವರ್ ಬೋಲ್ಟು ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಳಕ್ಕೆ. ಸೊ ಸ್ಲೈಡಿಂಗ್ ಡೋರ್ ಆಗಿರೋದ್ರಿಂದ ತುಂಬ ಸಿಂಪಲ್ ಆ್ಯಂಡ್ ತುಂಬ ಫರ್ನಿಶ್ಡ್ ಕ್ಲೀನಾಗಿದೆ. ಸೊ ನಿಮಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನಾದ್ರು ಈ ಥರ ಹೊರಗಡೆ ಲಾಡ್ಜಲ್ಲಿ ಉಳ್ಕೋಬೇಕು ಅಂದರೆ ತುಂಬ ಹೈ ಕಾಸ್ಟ್ ಇರುತ್ತೆ. ಥೌಸಂಡ್ಸ್ ಆಫ್, ಅಂದರೆ 1000-2000 ರೂಪಾಯಿ ಮೇಲೆ ಇರುತ್ತೆ. ಇಲ್ಲಿ 340 ರೂಪಾಯಿಗೆ ನಿಮಗೆ ಒಂದು ರೂಮ್ ಕೊಡ್ತಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ಒಂದು 24 ಅವರ್ಸ್ಗೆ. ಸೊ ಜೊತೆಗೆ ಕಾಟು, ಬೆಡ್ಶೀಟು, ಬೆಡ್ ಎಲ್ಲ ಕೊಡ್ತಿದ್ದಾರೆ. ಸೊ ಇದರಲ್ಲಿ ನಿಮಗೆ ಪ್ರೈವೇಸಿನಿದೆ, ಹಾಗೆ ಸೇಫ್ಟಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಆ್ಯಡ್ನಲ್ಲೂ ಕೂಡ ನಿಮಗೆ CCTVಗಳನ್ನು ಹಾಕಿರ್ತಕ್ಕಂಥದ್ದು. ಜೊತೆಗೆ ನಿಮಗೆ ಫೈರ್ ಏನಾರು ಬೆಂಕಿ ಎಮರ್ಜೆನ್ಸಿ ಬಂತು ಅಂದರೆ ಅದಕ್ಕೆ ಫೈರ್ ಎಕ್ಸಿಸ್ಟೆನ್ಸ್ಗಳೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ 12 ಬೆಡ್ ಇದೆಯಲ್ಲ ಸರ್ ಇದು? ಹಾಂ, ಈ ಕಡೆ ಕೂಡ ಈ ಥರ ಒಳಗಡೆ ಲೇಡೀಸ್ಗಳಿಗೆ ಮಾತ್ರ ಇದು. ಇಲ್ಲಿ ಜೆಂಟ್ಸ್ಗಳಿಗೆ ಅಲೋ ಇರೋದಿಲ್ಲ. ಇವತ್ತು ಯಾರು ಲೇಡೀಸ್ ಇಲ್ಲ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಲೇಡೀಸ್ದು ಸರ್ ವಾಶ್ರೂಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ವೆಲ್ ಮೇಂಟೈನ್ ಮಾಡಿರೋದ್ರಿಂದ ಪ್ರತಿಯೊಂದೂ ಸಹ ತುಂಬ ಅಂದರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಇದು ಕ್ಲಾತನ್ನ ಚೇಂಜ್ ಮಾಡೋದಕ್ಕೆ ಚೇಂಜಿಂಗ್ ರೂಮು, ಬಟ್ಟೆಗಳನ್ನು ಚೇಂಜ್ ಮಾಡ್ಕೊಳೋದಕ್ಕೆ, ಹಾಗೆ ವಾಶ್ರೂಮ್ಸ್ಗಳು. ನಿಮಗೆ ಇದರಲ್ಲಿ ಏನಂದರೆ ಹಾಟ್ ವಾಟ್ರ್ ಬಂದ್ಬಿಟ್ಟು ಸಪ್ರೇಟ್ ಹೊರಗಿರುತ್ತೆ. 24 ಗಂಟೆನೂ ಬಕೆಟಲ್ಲಿ ನೀರು ಹಿಡ್ಕೊಂಡು ನೀವು ಒಳಗಡೆ ಹೋಗಬೇಕು. ಸೇಮ್ ಒಂಥರ ಹಾಸ್ಟೆಲ್ ಸಿಸ್ಟಮಲ್ಲಿದೆ ಇದು ಮಾತ್ರ. ಇದೊಂದೇ ನಿಮಗೆ ಸ್ವಲ್ಪ ಹೊರಗೆ ಸಪ್ರೇಟ್ ಅನಿಸ್ಬೋದು, ಬಿಟ್ಟರೆ ಇನ್ನು ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ಒಳಗಡೆನೇ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಒಂಥರ ನಿಮಗೇನು ಒಂದು ಮಾಲ್ಗಡೆಯಲ್ಲಿ ಹೋಗ್ತಿರಲ್ಲ ಅದೇ ಥರ ದೊಡ್ಡ ಮಿರರ್ ಹಾಕಿಬಿಟ್ಟು ಅದರಲ್ಲೇ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದೆಲ್ಲ ಸಿಂಕ್ಗಳು ಎಷ್ಟು ಕ್ಲೀನ್ ಇದೆ.
ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಅಂತಂದು. ಸೊ ಒಂದು ಗೌರ್ನಮೆಂಟ್ ಬಿಲ್ಡಿಂಗಲ್ಲಿ ಇಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗೆ ನಮ್ಮ ಈ ಒಂದು ಶಿವಸಾಗರ್ ವಿಹಾರ್ ಅವ್ರು ಏನು ಮಾಡ್ಕೊಟ್ಟಿದ್ದಾರೆ, ಇದನ್ನು ಯಾರಿಗಾರು ಬೇಕಾದರೆ ಈ ಕಡೆ ಧಾರವಾಡ ಸೈಡ್ ಬಂದರೆ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಏನಂದರೆ ವಾಟ್ರ್ ಬಾಟ್ಲು ಕೂಡ ಸಿಗ್ತಕ್ಕಂಥದ್ದು. ಕೋಲ್ಡ್ ಬೇಕಂದರೆ ಕೋಲ್ಡು, ಹಾಟ್ ಬೇಕಂದರೆ ಹಾಟು, ವಾರ್ಮ್ ಬೇಕಂದರೆ ವಾರ್ಮು. ಸೊ ಇದಾದಮೇಲೆ ಜೆಂಟ್ಸ್ ರೂಮ್ಗಳನ್ನ ತೋರಿಸ್ತೀನಿ ನಿಮಗೆ. ಸೊ ಜೆಂಟ್ಸ್ ರೂಮ್ ನೋಡ್ತಾ ಇರ್ಬೋದು. ಟೋಟಲ್ ಎಷ್ಟು ಬೆಡ್ ಇದೆ ಸರ್ ಜೆಂಟ್ಸ್ ರೂಮಲ್ಲಿ? 36 ಇದೆಯಲ್ಲ. ಸೊ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ಲಿ ಇಂಟೀರಿಯರ್ ತುಂಬ ಸಖತ್ ಪ್ರೀಮಿಯಮಲ್ಲಿ ಮಾಡಿಸಿದ್ದಾರೆ. ವಾಲ್ಸ್ ಎಲ್ಲ ಬಂದ್ಬಿಟ್ಟು ಇದು ಸೆರಾಮಿಕ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಟೀಕ್ವುಡ್ ಕಾಂಬಿನೇಷನ್ ಥೀಮಲ್ಲಿ ನಿಮಗೆ ಎಲ್ಲ ಒಂದು ಡೋರ್ಮೆಟ್ರಿಗಳನ್ನು ಮಾಡಿರ್ತಕ್ಕಂಥದ್ದು. ಏನು ಲೇಡೀಸ್ ಇತ್ತಲ್ಲ ಸೇಮ್ ಅದೇ ಥರನೇ ಇದರಲ್ಲೂ ಕೂಡ ಸೇಮ್ ಟು ಸೇಮ್. ಆ ಕಡೆ ಸಪ್ರೇಟು ಲೇಡೀಸ್ಗೆ, ಈ ಕಡೆ ಸಪ್ರೇಟು ಜೆಂಟ್ಸ್ಗೆ ಮಾಡಿದ್ದಾರೆ. ಸೊ ಡೋರ್ಮೆಟ್ರಿಲಿ ನಿಮಗೆ ಸೇಮ್ ಏನೂ ಚೇಂಜಸ್ ಇಲ್ಲ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ. ಸೊ ಯಾರಿಗಾದರೂ ಏನಾದರೂ ಈ ಕಡೆ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ ಬಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ಜಸ್ಟ್ 340 ರೂಪೀಸ್ ಇಲ್ಲ, 500 ರೂಪಾಯಿ ಪೇ ಮಾಡಬೇಕು. ಹೊರಟಾಗ ಮತ್ತೆ 160 ರೂಪಾಯಿ ರಿಟರ್ನ್ ಮಾಡ್ತಾರೆ. ಸೊ ನಿಮಗೆ ಈ ಒಂದು ಆಪರ್ಚುನಿಟಿ ಏನಾದ್ರು ನಿಮ್ಮ ಕಡೆ ನಿಮ್ಮೂರಲ್ಲೇ ಇದ್ದರೆ ಇವ್ರ ಕಡೆ ನೀವು ಡಿಸ್ಕಸ್ ಮಾಡಿಬಿಟ್ಟು ಇದೇ ಥರ ನಿಮ್ಮೂರಲ್ಲೂ ಸಹ ಈ ಥರ ಡೋರ್ಮೆಟ್ರಿಗಳನ್ನು ಮಾಡ್ಕೋಬೋದು. ಅದ್ರ ಬಗ್ಗೆ ಬೇಕಾದ್ರೆ ಸಜೆಷನ್ ಬೇಕಂದ್ರೂ ಕೂಡ ಕೊಡ್ತಾರೆ ಅವರು. ಈ ಕಡೆ ಏನಾದರೂ ಬಂದರೆ ನೀವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಹಾಗೆಯೇ ಒಂದು ಕ್ಯೂಟಾಗಿರ್ತಕ್ಕಂಥ ಗಣಪತಿನ ಇಲ್ಲಿ ಕೂರಿಸಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾರಿಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನಾನು ಸೆಕ್ಷನಲ್ಲಿ ಹಾಕಿರ್ತೀನಿ ಇವ್ರ ನಂಬರ್ನ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ. ನೋಡಿಕೊಂಡು ಕಾಲ್ ಮಾಡಿಕೊಂಡು ಈ ಕಡೆ ಬಂದರೆ ನಿಮಗೆ ತುಂಬ ಒಂದು ಹೆಲ್ಪ್ ಆಗ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು. ಸೊ ಇದರಲ್ಲಿ ಬಂದುಬಿಟ್ಟು ಲಗೇಜ್ ರೂಮ್ ಅಂತ ಸಪ್ರೇಟ್ ಆಗಿದೆ. ಇದು ಸರ್ ಲಗೇಜ್ ರೂಮ್ಗೆ ಎಷ್ಟು ಸರ್ ಇದು ಅಮೌಂಟು? ಅದು ಬ್ಯಾಗ್ ಮೇಲೆ ಲೆಕ್ಕ. ಓಕೆ, 50 ರೂಪಾಯಿಂದ 150, 100, 150. ಓಕೆ, ಒಂದು ಬ್ಯಾಗಿಗೆ 50 ರೂಪಾಯಿಂದ ಶುರು ಆಗ್ತಕ್ಕಂಥದ್ದು ಲಗೇಜ್ ರೂಮಲ್ಲಿ. ಸೊ ನಿಮಗೆ 8 ಅವರ್ಸ್ ಟೈಮ್ ಇರುತ್ತೆ. ನೀವೇನಾದರೂ ಲಗೇಜ್ ಅಷ್ಟೇ ಹೋಗ್ತೀರಂದ್ರೆ ಅದಕ್ಕೂ ಆಪ್ಷನ್ ಇದೆ. ಸೊ ಇದಾದಮೇಲೆ ನೀವು ಜಸ್ಟ್ ಏನಾದರೂ ಸ್ನಾನ ಅಷ್ಟೇ ಮಾಡ್ಕೋಬೇಕು, ಫ್ರೆಶ್ ಅಪ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. 100 ರೂಪೀಸ್ ಪರ್ ಪರ್ಸನ್ಗೆ ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ಸೊ ಈ ಥರ ಎಲ್ಲ ಒಂದು ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಎಕ್ಸಿಟ್ ಎಲ್ಲ ಪ್ರತಿಯೊಂದು ಕೂಡ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ, ಫೈರ್ ಎಕ್ಸಿಟ್ಗಳಿಗೆಲ್ಲ. ಓಕೆ ಸರ್, ಏನಾದ್ರು ಹೇಳೋದು ಇದೆಯಾ? ಓಕೆ, ಥ್ಯಾಂಕ್ ಯು.